ಟೆರೆಸ್ ಮೇಲೆ ಕಲ್ಲು ಬಿದ್ದ ನಂತರವೂ ನಮ್ಮ ತಂಡ ಎದೆಗುಂದಲಿಲ್ಲ. ಈ ಪಾಳು ಬಂಗಲೆಯಲ್ಲಿ ಇರೋದು ಏನು ಅನ್ನುವುದನ್ನು ಪತ್ತೆ ಹಚ್ಚಲೇಬೇಕೆಂದು ನಿಶ್ಚಯಿಸಿ ಬಂಗಲೆಯ ಇನ್ನೊಂದು ಕೋಣೆಗೆ ಹೋದೆವು. ನಮ್ಮ ತಂಡದ ಒಬ್ಬ ಸದಸ್ಯ ಕೋಣೆಯ ಬಾಗಿಲು ತೆಗೆಯುವುದಕ್ಕೆ ಪ್ರಯತ್ನಿಸಿದ. ಆದರೆ ಸಾಧ್ಯವಾಗಲಿಲ್ಲ. ಬಾಗಿಲಿನ ಚಿಲಕ ತುಂಬಾ ಬಿಗಿಯಾಗಿತ್ತು. ಈ ಬಾಗಿಲು ತೆಗೆಯೋಕೆ ಆಗ್ತಿರ್ಲಿಲ್ಲ. ನಮ್ಮ ತಂಡದ ಸದಸ್ಯರೆಲ್ಲ ಒಬ್ಬರಾದ ನಂತರ ಒಬ್ಬರು ಪ್ರಯತ್ನಿಸಿದ್ರು, ಹರಸಾಹಸ ಮಾಡಿದ್ರು. ಆದರೆ ಬಾಗಿಲು ಮಾತ್ರ ತೆರೆದುಕೊಳ್ಳಲಿಲ್ಲ. ವಿಚಿತ್ರವೆಂದರೆ ನಮ್ಮ ಬಳಿ ಇದ್ದ ಉಪಕರಣಗಳನ್ನ ನೋಡಿದ್ರೆ ಆ ಜಾಗದಲ್ಲಿ ಸಖತ್ ನೆಗೆಟಿವ್ ಎನರ್ಜಿ ಇದೆ ಅಂತ ತೋರಿಸ್ತಾ ಇದ್ವು. ಆದರೂ ಅದಕ್ಕೆ ಕೇರ್ ಮಾಡ್ತಾ ನಾವು ಬಾಗಿಲು ತೆಗೆಯುವುದಕ್ಕೆ ನಿರಂತರ ಪ್ರಯತ್ನ ಮಾಡತೊಡಗಿದೆವು. ಅಷ್ಟರಲ್ಲಿ ಅಲ್ಲಿ ವಿಚಿತ್ರ ಘಟನೆಯೊಂದು ನಡೆಯಿತು. Inside, I think there is a lot of negative energy. ಅಲ್ಲಿ ಎಂಥದ್ದೋ ಒಂದು ವಿಚಿತ್ರ ಬೆಳಕು ಹಾದು ಹೋಗುವುದು ನಮ್ಮ ತಂಡದ ಸದಸ್ಯನೊಬ್ಬನ ಕಣ್ಣಿಗೆ ಬಿತ್ತು. ಆ ಬೆಳಕು ಏನು ಎಂದು ಯೋಚಿಸುವಷ್ಟರಲ್ಲೇ ಮತ್ತೊಂದು ವಿಚಿತ್ರ ಪವಾಡ ನಡೆದು ಹೋಯಿತು. ನಮ್ಮ ತಂಡದ ಸದಸ್ಯನೊಬ್ಬ ತನ್ನನ್ನು ಯಾರೋ ಎತ್ತಿ ಬಿಸಾಡಿದಂತೆ ತಾನು ಇದ್ದಲ್ಲಿಂದ 10-15 ಅಡಿ ದೂರಕ್ಕೆ ಎಗರಿ ಬಿದ್ದ. ಮೈ ಕೈ ಊದಿಕೊಂಡು ನೋವು ಎಂದು ನರಳತೊಡಗಿದ. ನೋವು ತಡ್ಕೊಳಕ್ಕಾಗ್ತಿಲ್ಲ ಮಗನ, ಆಗಲ್ಲ ಮಾಡಿದ್ದು, ಆಗಲ್ಲ ಈತನನ್ನ ಪಾಳು ಬಂಗಲೆಯ ಹೊರಗೆ ಕೂರಿಸಿದ ನಮ್ಮ ತಂಡ ಮತ್ತೆ ಬಂಗಲೆಯ ಬಾಗಿಲ ಬಳಿಗೆ ಹೋಯಿತು. ಇಲ್ಲಿಂದ ಓಪನ್ ಆಗಿಲ್ಲ, ಓಪನ್ ಆಗಿಲ್ಲ, ತೆಗಿಲೇ ಇಲ್ವೇ? ಅವನು ಬೇಡ, ಅವ್ನು ಶೂಟ್ ಮಾಡ್ತಾ ಇದ್ರೆ ಈ ಬಾಗಿಲು ತೆಗಿಲಿಲ್ಲ, ಓಪನ್ ಆಗಿದೆ. ಆ ಕಡೆ ಹೋಗ್ಬೇಡ, ಸಾಕು ಹೋಗ್ಬೇಡ, ತುಂಬ ನೋಡಿದ. ವಿಚಿತ್ರವೆಂದರೆ ಅದುವರೆಗೂ ನಮ್ಮ ತಂಡದ ಸದಸ್ಯರೆಲ್ಲ ನಾನಾ ರೀತಿಯ ಟ್ರೈ ಮಾಡಿದ್ರೂ ತೆಗೆದುಕೊಳ್ಳದ ಬಾಗಿಲು ಆಗ ತುಂಬಾ ಸುಲಭವಾಗಿ ಯಾವ ವಿಶೇಷ ಪ್ರಯತ್ನದ ಅಗತ್ಯವೇ ಇಲ್ಲದಂತೆ ತೆರೆದುಕೊಂಡಿತು. ಇನ್ನೊಂದೆಡೆ ಪಾಳು ಬಂಗಲೆಯಲ್ಲಿ ವಿಚಿತ್ರ ಬೆಳಕನ್ನ ನೋಡಿ ಶಾಕ್ ಆಗಿದ್ದ ನಮ್ಮ ತಂಡದ ಸದಸ್ಯ ಬಂಗಲೆಯ ಹೊರಗೆ ನರಳುತ್ತಾ ಬಿದ್ದಿದ್ದ. ಏನು ನೋಡ್ತದೆ ತೋರಿಸು. ಏನಾಗ್ತದೆ? ಆಯ್ತಲ್ಲ ಮೇಡ, ನೋಡಿ ಊದ್ಕೊಂಡ್ಬಿಟ್ಟಿದೆ. ಈತನ ಕೈ ಊದಿಕೊಂಡಿತ್ತು. ನೋವು ಅಂತ ಈತ ನರಳುತ್ತಿದ್ದ.